ಹಾಯ್ ವಿದ್ಯಾರ್ಥಿಗಳೇ, ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಂತೆ 7ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದೇ ಅಳತೆಯ ತ್ರಿಜ್ಯಗಳನ್ನು ಹೊಂದಿರುವ ಸಿಲಿಂಡರ್, ಅರ್ಧಗೋಳ ಮತ್ತು ಶಂಕುವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಿ ಒಂದು ಘನಾಕೃತಿಯನ್ನು ತಯಾರಿಸಲಾಗಿದೆ. ಸಿಲಿಂಡರ್ನ ಎತ್ತರವು 6 ಸೆಂಟಿಮೀಟರ್ ಆಗಿದ್ದು, ಜೋಡಿಸಿದ ಘನಾಕೃತಿಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ಘನಫಲವು ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮನಾಗಿದ್ದರೆ ಜೋಡಿಸಿದ ಘನಾಕೃತಿಯ ಘನಫಲ ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಒಂದೇ ಅಳತೆಯ ತ್ರಿಜ್ಯಗಳನ್ನು ಹೊಂದಿರುವಂತಹ ಅಂದರೆ 3 ಆಕೃತಿಗಳನ್ನ ಇಲ್ಲಿ ಜೋಡಿಸಿ ಒಂದು ಘನಾಕೃತಿಯನ್ನು ತಯಾರು ಮಾಡಿದ್ದಾರೆ ಮಕ್ಕಳೇ. ಶಂಕು, ಸಿಲಿಂಡರ್ ಮತ್ತು ಅರ್ಧಗೋಳ. ಶಂಕುವಿನ ತ್ರಿಜ್ಯ, ಸಿಲಿಂಡರ್ನ ತ್ರಿಜ್ಯ ಮತ್ತು ಅರ್ಧಗೋಳದ ತ್ರಿಜ್ಯಗಳು ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಈ ಘನಾಕೃತಿ ಅಂದರೆ ಈ ಘನಾಕೃತಿಯಲ್ಲಿ ಸಿಲಿಂಡರ್ನ ಎತ್ತರ 6 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಸೆಂಟಿಮೀಟರ್ ಇದೆ? 6 ಸೆಂಟಿಮೀಟರ್ ಇದೆ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಜೋಡಿಸಿದ ಘನಾಕೃತಿಯ ಒಟ್ಟು ಎತ್ತರ ನೋಡಿ ಮಕ್ಕಳೇ, ಈ ತುದಿಯಿಂದ ಈ ತುದಿಯ ತನಕನೂ ಕೂಡ ಎತ್ತರ ಎಷ್ಟಿದೆ? 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ. ಸಿಲಿಂಡರ್ನ ಘನಫಲವು ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಸಿಲಿಂಡರ್ನ ಘನಫಲ ಅಂದರೆ ಈ ಸಿಲಿಂಡರ್ನ ಘನಫಲ ಅರ್ಧಗೋಳದ ಘನಫಲದ 3ರಷ್ಟಕ್ಕೆ ಸಮನಾಗಿದೆಯಂತೆ. ಆ ರೀತಿ ಇದ್ದಾಗ ಈ ಇಡೀ ಜೋಡಿಸಿದ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಬೇಕು ಮತ್ತು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಬರ್ಕೊತ ಹೋಗೋಣ. ಸಿಲಿಂಡರ್ನ ಎತ್ತರ ಅದನ್ನು ನಾವು ಇಲ್ಲಿ HCy ಅಂತ ಬರ್ಕೊಳ್ತೀವಿ ಮಕ್ಕಳೇ. 6 ಸೆಂಟಿಮೀಟರ್ ಅಂತ ಅವರೇ ಕೊಟ್ಟಿದ್ದಾರೆ. ನಂತರದ ಇನ್ನೊಂದು ಅಂಶವನ್ನು ಏನು ಕೊಟ್ಟಿದ್ದಾರೆ ಮಕ್ಕಳೇ? ಸಿಲಿಂಡರ್ನ ಘನಫಲ ಅರ್ಧಗೋಳದ ಘನಫಲದ 3ರಷ್ಟು ಅಂತ ಕೊಟ್ಟಿದ್ದಾರೆ. ಅದನ್ನು ಈ ರೀತಿ ಬರ್ಕೋಬೇಕು ಮಕ್ಕಳೇ. ಸಿಲಿಂಡರ್ನ ಘನಫಲ ಈಸ್ ಈಕ್ವಲ್ ಟು ಅರ್ಧಗೋಳದ ಘನಫಲದ 3ರಷ್ಟು ಅಂದರೆ 3ಅನ್ನು ಅದಕ್ಕೆ ಗುಣಿಸ್ಬೇಕು. ಸರಿನಾ ಮಕ್ಕಳ? ಈಗ ಸಿಲಿಂಡರ್ನ ಘನಫಲದ ಸೂತ್ರ ನಿಮಗೆ ಆಲ್ರೆಡಿ ಗೊತ್ತಿದೆ, πr²h ಅಂತ. ಈ H ಅನ್ನೋದು ಸಿಲಿಂಡರ್ನ ಎತ್ತರ ಆಗಿರೋದ್ರಿಂದ ಅದನ್ನು HCy ಅಂತ ಮೆನ್ಷನ್ ಮಾಡ್ಕೊಳ್ಳಿ ಮಕ್ಕಳೇ. ಈಸ್ ಈಕ್ವಲ್ ಟು 3ನ ಹಾಗೆ ಬರ್ಕೊಂಡಿದ್ದೀನಿ ಇಂಟು ಅರ್ಧಗೋಳದ ಘನಫಲದ ಸೂತ್ರ 2/3πr³ ಅಂತ ಮಕ್ಕಳೇ. ಹಾಗಾದರೆ ಪೈ ಈಕ್ವಲ್ಸ್ನ ಮುಂದೆನೂ ಕೂಡ ಪೈ ಇದೆ, ಹಾಗೆಯೇ r² ಇದೆ ಈಕ್ವಲ್ಸ್ನ ಹಿಂಭಾಗದಲ್ಲಿ. ಇಲ್ಲೂ ಕೂಡ r³ ಇದೆ. r² ಬೇಕಿದ್ರೆ ನಾವು ಕ್ಯಾನ್ಸಲ್ ಮಾಡ್ಬೋದು ಮಕ್ಕಳೇ. ನೋಡಿ, ಈ ಪೈ ಇಲ್ಲಿ ಪೈ ಇರೋವಂಥದ್ದು ಕ್ಯಾನ್ಸಲ್ ಆಗುತ್ತೆ. r² ಮತ್ತು ಈ r² ಕ್ಯಾನ್ಸಲ್ ಆಗಿ ಇಲ್ಲಿ ಇನ್ನೊಂದು r ಉಳ್ಕೊಳ್ಳುತ್ತೆ ಮಕ್ಕಳೇ. ಉಳ್ಕೊಂಡಿರೋವಂಥದ್ದನ್ನ ಬರೆಯೋಣ ಮಕ್ಕಳೇ. HCy ಉಳ್ಕೊಳ್ಳುತ್ತೆ ಈಸ್ ಈಕ್ವಲ್ ಟು ನೋಡಿ ಮಕ್ಕಳೇ, ಈ 3 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. ಇಲ್ಲಿ ಛೇದದಲ್ಲಿ ಇದೆಯಲ್ಲ 3 ಅದು, ಮತ್ತು ಈ 3 ಕ್ಯಾನ್ಸಲ್ ಆಗುವಂಥದ್ದು. ಇಲ್ಲಿ 2 ಉಳ್ಕೊಳ್ಳುತ್ತೆ ಮತ್ತು ಇದರಲ್ಲಿ ಒಂದು r ಉಳ್ಕೊಂಡಿರುತ್ತೆ ಮಕ್ಕಳೇ. HCy ಈಸ್ ಈಕ್ವಲ್ ಟು 2r ಅಂತ ಆಯಿತು. 2r ಈಸ್ ಈಕ್ವಲ್ ಟು HCy ವ್ಯಾಲ್ಯೂನ ಕೊಟ್ಟಿದ್ದಾರೆ ಮಕ್ಕಳೇ, 6 ಸೆಂಟಿಮೀಟರ್ ಅಂತ. ಅದನ್ನು ಬರ್ಕೊಂಡಿದ್ದೀವಿ. ನೋಡಿ ಮಕ್ಕಳೇ, r ಪಕ್ಕದಲ್ಲಿ 2 ಗುಣಿಸ್ತಾ ಇದೆ. ಈಕ್ವಲ್ಸ್ನ ಮುಂದೆ ಕಳಿಸಿದ್ರೆ ಬಾಗಿಸುತ್ತೆ. ಹಾಗಾಗಿ r ಈಸ್ ಈಕ್ವಲ್ ಟು 6/2 ಅಂತ ಬರ್ಕೊಳ್ತೀವಿ. 2 ಇಂದ r ಕ್ಯಾನ್ಸಲ್ ಮಾಡಿದ್ರೆ 3 ಬರುತ್ತೆ. r ಈಸ್ ಈಕ್ವಲ್ ಟು ಎಷ್ಟು ಬಂತು ಮಕ್ಕಳೇ? 3. ತ್ರಿಜ್ಯ 3 ಸೆಂಟಿಮೀಟರ್ ಬಂದಿದೆ. ಈ ತ್ರಿಜ್ಯ ಶಂಕುವಿನ ತ್ರಿಜ್ಯ, ಸಿಲಿಂಡರ್ನ ತ್ರಿಜ್ಯ ಮತ್ತು ಅರ್ಧಗೋಳದ ತ್ರಿಜ್ಯ ಆಗಿರುತ್ತೆ ಮಕ್ಕಳೇ. ನೆಕ್ಸ್ಟು ಜೋಡಿಸಿದ ಘನಾಕೃತಿಯ ಒಟ್ಟು ಎತ್ತರವನ್ನು ಅವರು ಕೊಟ್ಟಿದ್ದಾರೆ ಮಕ್ಕಳೇ. ಎಷ್ಟು? 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಜೋಡಿಸಿದ ಘನಾಕೃತಿ ಅಂತಂದರೆ ಯಾವ್ಯಾವ ಆಕೃತಿ ಇದೆ ಮಕ್ಕಳೇ? ಅದರಲ್ಲಿ ಶಂಕು ಇದೆ, ಸಿಲಿಂಡರ್ ಇದೆ, ಹಾಗೆ ಅರ್ಧಗೋಳ ಇದೆ ಮಕ್ಕಳೇ. ಹಾಗಾದರೆ ಶಂಕುವಿನ ಎತ್ತರ, ಸಿಲಿಂಡರ್ನ ಎತ್ತರ ಜೊತೆಗೆ ಅರ್ಧಗೋಳದ ತ್ರಿಜ್ಯ ಇಲ್ಲಿಂದ ಇಲ್ಲಿವರೆಗೆ ಇರುವಂತಹ ದೂರ ಆಗಿರುತ್ತೆ ಮಕ್ಕಳೇ. ಎತ್ತರ ಅಂತಂದ್ರೂ ಒಂದೇ, ತ್ರಿಜ್ಯ ಅಂದರೂ ಒಂದೇ ಆಗಿರುತ್ತೆ ಮಕ್ಕಳೇ, ಇಲ್ಲಿಂದ ಇಲ್ಲಿವರೆಗೆ ಇರುವಂಥದ್ದು. ಹಾಗಾಗಿ ಅದನ್ನು ಅರ್ಧಗೋಳದ ತ್ರಿಜ್ಯ ಅಂತ ತಗೋತೀವಿ. ಇವು 3ನೂ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ಮಕ್ಕಳೇ? ಜೋಡಿಸಿದ ಘನಾಕೃತಿಯ ಒಟ್ಟು ಎತ್ತರ ಬರುತ್ತೆ. ಒಟ್ಟು ಎತ್ತರ ಎಷ್ಟು? 13 ಸೆಂಟಿಮೀಟರ್. ನೋಡಿ ಮಕ್ಕಳೇ, ಶಂಕುವಿನ ಎತ್ತರವನ್ನು HC ಅಂತ ಗುರುತಿಸ್ಕೊಳ್ತೀನಿ, ಪ್ಲಸ್ ಸಿಲಿಂಡರ್ನ ಎತ್ತರವನ್ನು HCy ಅಂತ ಬರ್ಕೊಳ್ತೀವಿ, ಪ್ಲಸ್ ಅರ್ಧಗೋಳದ ತ್ರಿಜ್ಯವನ್ನು r ಅಂತ ಬರ್ಕೊಳ್ತೀವಿ ಮಕ್ಕಳೇ. ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್. ಈಗ HC ಬೇಕಾಗಿರುವಂಥದ್ದು ನಮಗೆ, ಅದನ್ನು ಹಾಗೆ ಬರ್ಕೊಳ್ಳಿ. ಪ್ಲಸ್ HCyನ ಅವರು ಕೊಟ್ಟಿದ್ದಾರೆ, ಮುಂಚೆನೇ ಬರ್ಕೊಂಡ್ಬಿಟ್ಟಿದ್ದೀವಿ 6 ಸೆಂಟಿಮೀಟರ್ ಅಂತ, ಅದನ್ನು ಬರ್ಕೊಳ್ಳಿ. ಪ್ಲಸ್ ತ್ರಿಜ್ಯವನ್ನು ನಾವಿಲ್ಲಿ ಕಂಡುಹಿಡ್ಕೊಂಡಿದ್ದೀವಿ 3 ಸೆಂಟಿಮೀಟರ್, ಅದನ್ನು ಬರ್ಕೊಳ್ಳಿ ಮಕ್ಕಳೇ. ಈಸ್ ಈಕ್ವಲ್ ಟು 13 ಸೆಂಟಿಮೀಟರ್ನ ಹಾಗೆ ಬರ್ಕೊಳ್ತೀವಿ. ನಂತರ HC ಈಸ್ ಈಕ್ವಲ್ ಟು
ಈ 13ನ ಹಾಗೆ ಬರ್ಕೊಂಡು 6 + 3ನ ಕೂಡಿದ್ದು 9 ಅದನ್ನು ಈ ಕಡೆ ಬರ್ಕೊತೀವಿ ಮಕ್ಕಳೇ. ಈಕ್ವಲ್ಸ್ನ ಮುಂಭಾಗಕ್ಕೆ ಕಳಿಸ್ತಾ ಇದ್ದೀವಿ ಅಂದರೆ ಮೈನಸ್ ಆಗುತ್ತೆ. 13 - 9 ಎಷ್ಟಾಗುತ್ತೆ ಮಕ್ಕಳೇ? 4 ಸೆಂಟಿಮೀಟರ್ ಆಗುತ್ತೆ. ದೇರ್ಫೋರ್ ಶಂಕುವಿನ ಎತ್ತರ HC = 4 ಸೆಂಟಿಮೀಟರ್ ಅಂತ ಬಂತು ಮಕ್ಕಳೇ. ಶಂಕುವಿನ ಎತ್ತರ ಗೊತ್ತಾಗಿದೆ, ಹಾಗೆಯೇ ಜೊತೆಗೆ ಶಂಕುವಿನ ತ್ರಿಜ್ಯನೂ ಕೂಡ ಗೊತ್ತಾಗಿದೆ ಮಕ್ಕಳೇ. ಈಗೇನು ಕಂಡುಹಿಡಿಯೋಣ? ಶಂಕುವಿನ ಓರೆ ಎತ್ತರ ಕಂಡುಹಿಡಿಯೋಣ ಮಕ್ಕಳೇ. ಶಂಕುವಿನ ಓರೆ ಎತ್ತರ ಕಂಡುಹಿಡಿಯೋದಕ್ಕೆ ನಿಮಗೆ ಸೂತ್ರ ಗೊತ್ತಿದೆ. L = √h² + r² ಅಂತ. ಇಲ್ಲಿ h ಅಂತಂದರೆ ಶಂಕುವಿನ ಎತ್ತರ ಆಗಿರುತ್ತೆ ಮಕ್ಕಳೇ. ಇದನ್ನು HC ಅಂತ ಬರ್ಕೊಳ್ಬೇಕು. ಮತ್ತು r ಅನ್ನೋದು ಶಂಕುವಿನ ತ್ರಿಜ್ಯ. ನೋಡಿ ಮಕ್ಕಳೇ, h ಎಷ್ಟು ಬಂತು? 4 ಬಂದಿದೆ. ಆ 4ನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 4² ಪ್ಲಸ್ r ಅಂದರೆ 3 ಅಂತ ಬಂದಿತ್ತು ಮಕ್ಕಳೇ. ಆ 3² ಬರ್ಕೊಳ್ಳಿ. ರೂಟ್ ಒಳಗಡೆ 4ನ್ನು ವರ್ಗ ಮಾಡಿ ಮಕ್ಕಳೇ. 4² ಅಂದರೆ ಅರ್ಥ 4 ಅಂತ ಗುಣಿಸ್ಕೊಳ್ಬೇಕು ಮಕ್ಕಳೇ. 4 4 16 ಆಗುತ್ತೆ. 3² ಅಂದರೆ 3 3 9 ಆಗುತ್ತೆ. 16 + 9ನ್ನು ಕೂಡಿ ಮಕ್ಕಳೇ 25 ಆಗುತ್ತೆ. √25 ಅಂತ ಆಗುತ್ತೆ. √25 ಅಂದರೆ 25ರ ವರ್ಗಮೂಲ ಅಂತ. √25 5 ಆನ್ಸರ್ ಬರುತ್ತೆ ಮಕ್ಕಳೇ. ಓರೆ ಎತ್ತರ ಎಷ್ಟು ಬಂತು? 5 ಸೆಂಟಿಮೀಟರ್ ಬಂತು. ಈಗೇನು ಕಂಡುಹಿಡಿಯಬೇಕು ಮಕ್ಕಳೇ? ಜೋಡಿಸಿದ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಬೇಕು. ಜೋಡಿಸಿದ ಘನಾಕೃತಿಯ ಘನಫಲ ಯಾವ್ಯಾವ ಆಕೃತಿಗಳನ್ನ ಅಲ್ಲಿ ಜೋಡಿಸಲಾಗಿದೆ ಮಕ್ಕಳೇ? ಶಂಕು, ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಲಾಗಿದೆ. ಹಾಗಾದರೆ ಈ 3 ಆಕೃತಿಗಳ ಘನಫಲವನ್ನು ಕೂಡಿದ್ರೆ ಅದು ಜೋಡಿಸಿದ ಘನಾಕೃತಿಯ ಘನಫಲ ಆಗುತ್ತೆ ಮಕ್ಕಳೇ. ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ನೋಡಿ ಮಕ್ಕಳೇ, ಶಂಕುವಿನ ಘನಫಲದ ಸೂತ್ರ ನಿಮಗೆ ಗೊತ್ತಿದೆ. 1/3 πr² h ಅಂತ. h ಅನ್ನೋದು ಇಲ್ಲಿ ಶಂಕುವಿನ ಎತ್ತರ ಆಗಿರೋದ್ರಿಂದ HC ಅಂತ ಮೆನ್ಷನ್ ಮಾಡ್ಕೋತೀವಿ ಮಕ್ಕಳೇ. ಪ್ಲಸ್ ಸಿಲಿಂಡರ್ನ ಘನಫಲದ ಸೂತ್ರ πr² h ಅಂತ. πr² h ಅಲ್ಲಿ h ಅನ್ನೋದು ಸಿಲಿಂಡರ್ನ ಎತ್ತರ ಆಗಿರೋದ್ರಿಂದ HCy ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಪ್ಲಸ್ ಅರ್ಧಗೋಳದ ಘನಫಲ 2/3 πr³ ಆಗುತ್ತೆ. ಇಲ್ಲೆಲ್ಲ ಕಡೆನೂ ಕೂಡ ಪೈ ಮತ್ತು r ಕಾಮನ್ ಆಗಿರೋದ್ರಿಂದ ಕಾಮನ್ ತೆಗಿತಾ ಇದ್ದೀವಿ ಮಕ್ಕಳೇ. ಯಾಕೆ ಕಾಮನ್ ತೆಗಿತೀವಿ ಅಂತಂದರೆ, ಕೆಲವೊಂದೊಂದು ಸಲ ಪೈನ ವ್ಯಾಲ್ಯೂನ ಹಾಕ್ಕೊಳ್ತೀವಿ 22/7 ಅಂತ. ಆ 7ರಿಂದ ಭಾಗವಾಗುವಂತಹ ಸಂಖ್ಯೆಗಳೇನಾರು ಇತ್ತು ಅಂತಂದರೆ ನಾವು ನೇರವಾಗಿ 22/7 ಅಂತ ಹಾಕ್ಕೊಳ್ಬೋದು. ಇಲ್ಲಿ ಯಾವ ನಂಬರು ಕೂಡ ಆ ರೀತಿ 7ರಿಂದ ಡಿವೈಡ್ ಆಗುವಂಥದ್ದು ಬರ್ತಾಯಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಹಾಗೆ ಬರ್ಕೊಳ್ತೀವಿ. ಸರಿನಾ ಮಕ್ಕಳ? πr² ನಾವು ಕಾಮನ್ ತೆಗಿತಿದ್ದೀವಿ. ಏಕೆಂದರೆ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ ಮಕ್ಕಳೇ. ಹಾಗಾಗಿ ಅದನ್ನು ಕಾಮನ್ ತೆಗೆದ್ರೆ ಇದರಲ್ಲಿ ಉಳ್ಕೊಂಡಿದೆ ಮಕ್ಕಳೇ 1/3 ಹಾಗೆ ಉಳ್ಕೊಂತು. πr² ಕಾಮನ್ ತೆಗೆದಿದ್ದೀವಿ. HC ಉಳ್ಕೊಂಡಿದೆ, ಅದನ್ನು ಬರ್ಕೊಂಡಿದ್ದೀವಿ. ಪ್ಲಸ್ ಹಾಗೆ ಹಾಕ್ಕೊಳ್ಳಿ. πr² ಕಾಮನ್ ತೆಗೆದಿದ್ದೀವಿ. ಇನ್ನು HCy ಉಳ್ಕೊಂತು, ಅದನ್ನು ಬರ್ಕೊಂಡಿದ್ದೀವಿ. ಪ್ಲಸ್ 2/3 ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಪೈನ ಹೊರಗಡೆ ತೆಗೆದಿದ್ದೀವಿ, r² ತೆಗೆದಿದ್ದೀವಿ. ಇನ್ನೊಂದು r ಉಳ್ಕೊಳುತ್ತೆ ಮಕ್ಕಳೇ ಇದರಲ್ಲಿ. ಆ rನ್ನು ಇಲ್ಲಿ ಬರ್ಕೊಳ್ತೀವಿ. ನಂತರ ಪೈನ ಹಾಗೆ ಬರ್ಕೊಂಡಿದ್ದೀವಿ. r² ಅಂದರೆ ಏನು ಬಂದಿದೆ ಮಕ್ಕಳೇ? 3 × 3 ಅಂತ ಬರ್ಕೊಳ್ಳಿ. r²ನ 3 × 3 ಅಂತ ಬರ್ಕೊಳ್ಬೋದು. r² ಅಂದರೆ r × r ಅಂತ ಅರ್ಥ ಮಕ್ಕಳೇ. ನೆಕ್ಸ್ಟು ಬ್ರ್ಯಾಕೆಟಲ್ಲಿ 1/3 ಹಾಗೆ ಇರಲಿ. HC ಅಂದರೆ ಎಷ್ಟು ಮಕ್ಕಳೇ? HC ಅಂದರೆ 4. ನೋಡಿ, ಓರೆ ಎತ್ತರವನ್ನು ಎತ್ತರವನ್ನು ಕಂಡುಹಿಡ್ಕೊಂಡಿದ್ದೀವಿ. ಆ 4 ಅನ್ನೋದನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಪ್ಲಸ್ ಹಾಗೆ ಹಾಕ್ಕೊಳ್ಳಿ ಮಕ್ಕಳೇ. HCy ಅಂದರೆ ಸಿಲಿಂಡ್ರನ ಎತ್ತರ. ಸಿಲಿಂಡ್ರನ ಎತ್ತರ ಎಷ್ಟಿತ್ತು ಮಕ್ಕಳೇ? ಸಿಲಿಂಡ್ರನ ಎತ್ತರವನ್ನು ನಾವಿಲ್ಲಿ 6 ಅಂತ ಬಳಸ್ಕೊಂಡಿದ್ವಿ ಅಲ್ವಾ, ಅದನ್ನು ಬರ್ಕೊಳ್ಳಿ ಮಕ್ಕಳೇ. 6ನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಪ್ಲಸ್ 2/3 ಹಾಗೆ ಬರ್ಕೊಂಡ್ವಿ. r ಅಂದರೆ ಎಷ್ಟು? 3. ಸರಿನಾ ಮಕ್ಕಳ? ಈಗ ನೋಡಿ ಮಕ್ಕಳೇ, ಇಲ್ಲಿ 3 3 9 ಆಗುತ್ತೆ. 9 ಪೈನ ಇಲ್ಲಿ ಬರ್ಕೊಂಡಿದ್ದೀವಿ. ಬ್ರ್ಯಾಕೆಟಲ್ಲಿ 3 ಛೇದದಲ್ಲಿದೆ, 4 ಅಂಶದಲ್ಲಿದೆ, 1 ಅಂಶದಲ್ಲಿದೆ ಮಕ್ಕಳೇ. ಅಂಶನ ಗುಣಿಸಿ 4 1 4 ಬರುತ್ತೆ. /3ನ ಹಾಗೆ ಬರ್ಕೊಂಡಿದ್ದೀವಿ. ಪ್ಲಸ್ 6ನ ಹಾಗೆ ಬರ್ಕೊಂಡಿದ್ದೀನಿ. ಪ್ಲಸ್ ಇಲ್ಲಿ ನೋಡಿ ಮಕ್ಕಳೇ, 3 3 ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ 2 ಉಳ್ಕೊಂಡಿದೆಯಲ್ಲ, ಅದನ್ನ ಇಲ್ಲಿ ಬರ್ಕೊಂಡಿದ್ದೀವಿ ಮಕ್ಕಳೇ. = 9 ಪೈನ ಹಾಗೆ ಬರ್ಕೊಂಡ್ವಿ. 4/3ನ ಅಂದರೆ 4ನ್ನು 3ರಿಂದ ಡಿವೈಡ್ ಮಾಡಿದ್ರೆ 1.33 ಬರುತ್ತೆ ಮಕ್ಕಳೇ. ಅದನ್ನು ಬರ್ಕೊಂಡಿದ್ದೀವಿ. ಪ್ಲಸ್ 6 2ನ ಕೂಡಿಸಿದ್ದು 8 ಹಾಗೆ ಬರ್ಕೊಂಡು 9 ಪೈನ ಹಾಗೆ ಬರ್ಕೊಂಡಿದ್ದೀವಿ. 1.33 ಪ್ಲಸ್ 8ನ್ನು ಕೂಡಿದ್ರೆ 8 + 1 9 ಆಗುತ್ತೆ. 9.33 ಅಂತ ಬರುತ್ತೆ. 9.33ನ್ನು 9 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮಕ್ಕಳೇ ಗುಣಿಸಿ 83.97 ಬರುತ್ತೆ. ಈ ಪೈನ ಹಾಗೆ ಇಟ್ಕೊಂಡಿದ್ದೀವಿ ಮಕ್ಕಳೇ. ಈಗ
83.97ನ್ನ ನಾವು ನಿಯರೆಸ್ಟ್ ವ್ಯಾಲ್ಯೂ ಯಾವುದಾಗುತ್ತೆ ಮಕ್ಕಳೇ 83.9 ಇರೋದ್ರಿಂದ 84 ಅಂತ ಮಾಡ್ಕೊಂಡಿದ್ದೀವಿ ಮಕ್ಕಳೇ. ಇದನ್ನು ನಿಯರೆಸ್ಟ್ ಆನ್ಸರ್ ಆಗಿ ತೊಗೊಂಡಿದ್ದೀವಿ. 84 ಇಂಟು ಈ ಪೈ ವ್ಯಾಲ್ಯೂನ 22/7 ಅಂತ ಬರ್ಕೊಂಡಿದ್ದೀವಿ. ಸರಿನಾ ಮಕ್ಕಳ? ಈಗ 84ನ್ನು 7ರಿಂದ ಡಿವೈಡ್ ಮಾಡಿದ್ರೆ ಮಕ್ಕಳೇ 12 ಬರುತ್ತೆ. 12 7 84 ಆಗಿರೋದ್ರಿಂದ 7ರಿಂದ 84ನ್ನು ಡಿವೈಡ್ ಮಾಡಿದ್ರೆ 12 ಬರುತ್ತೆ. ಸರಿನಾ ಮಕ್ಕಳ? 7ರಿಂದ 84ನ್ನು ಡಿವೈಡ್ ಮಾಡಿದ್ರೆ 12 ಬರುತ್ತೆ. ಇಂಟು ಈ 22ನ ಹಾಗೆ ಬರ್ಕೊಳ್ತೀವಿ. = ಇವೆರಡನ್ನ ಗುಣಿಸಿದ ಆನ್ಸರು 264 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ ಮಕ್ಕಳೇ. ಅರ್ಥ ಆಗಿದೆಯಲ್ಲ ಮಕ್ಕಳ? ಈಗ ಜೋಡಿಸಿದ ಘನಾಕೃತಿಯ ಒಟ್ಟು ಘನಫಲ ಎಷ್ಟು ಬಂತು? 264 ಸೆಂಟಿಮೀಟರ್ ಕ್ಯೂಬ್ ಬಂದಿದೆ. ಜೋಡಿಸಿದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಮಕ್ಕಳೇ. ಈಗ ಜೋಡಿಸಿದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಅಂದರೆ ಇಲ್ಲಿ 3 ಆಕೃತಿಗಳನ್ನು ಕೂಡ್ಕೊಳ್ಬೇಕು ಮಕ್ಕಳೇ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ್ಕೊಳ್ಳೋಣ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ πrl ಪ್ಲಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πrh ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಆಗುತ್ತೆ ಮಕ್ಕಳೇ. ಇಲ್ಲಿ ಪೈ ಮತ್ತು ಆರನ್ನು ಕಾಮನ್ನಾಗಿ ತೆಗೆಯೋಣ ಮಕ್ಕಳೇ. ಎಲ್ಲ ಕಡೆನೂ πr ಇರೋದ್ರಿಂದ ಕಾಮನ್ ತೆಗೆಯೋಣ. πrನ ಕಾಮನ್ ತೆಗೆದ್ರೆ ಇದರಲ್ಲಿ ಉಳ್ಕೊಂಡಿದ್ದು ಎಲ್ ಮಾತ್ರ ಉಳ್ಕೋತು, ಪ್ಲಸ್ ಇಲ್ಲಿ 2 ಉಳ್ಕೊಂಡಿದೆ ಮತ್ತು ಎಚ್ ಉಳ್ಕೊಂಡಿದೆ, ಪ್ಲಸ್ ಇದರಲ್ಲಿ 2 ಉಳ್ಕೊಂಡಿದೆ, ಇದರಲ್ಲಿ ಒಂದು 6 ಉಳ್ಕೊಳ್ಳುತ್ತೆ ಮಕ್ಕಳೇ. ಪೈ ಹಾಗೆ ಬರ್ಕೊಳ್ಳಿ. ಆರ್ ಅಂದರೆ ಮಕ್ಕಳೇ 3 ಅದನ್ನು ಬರ್ಕೊಂಡಿದ್ದೀವಿ. ಇಂಟು ಎಲ್ ಅಂದರೆ ಎಷ್ಟು 5 ಪ್ಲಸ್ 2 ಅಂದರೆ ಹಾಗೆ ಬರ್ಕೊಳ್ಳಿ. ಎಚ್ ಅಂದರೆ 6 ಮಕ್ಕಳೇ. ಎಚ್ ಅನ್ನೋದು ಯಾವುದ್ರದ್ದು? ಸಿಲಿಂಡ್ರನ ಎತ್ತರ ಆಗಿರುತ್ತೆ, ಹಾಗಾಗಿ 6ನ್ನು ಬರ್ಕೊಳ್ಳಿ. ಪ್ಲಸ್ ಈ 2ನ ಹಾಗೆ ಬರ್ಕೊಳ್ಳಿ. 6 ಅಂದರೆ ಮಕ್ಕಳೇ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ಅವರು, ಅಂದರೆ ಕಂಡುಹಿಡ್ಕೊಂಡಿದ್ದೀವಿ 3 ಸೆಂಟಿಮೀಟರ್, ಅದನ್ನು ಬರ್ಕೊಳ್ಳಿ. ನಂತರ 3 ಇಂಟು ಪೈ ಅಂದರೆ 3 ಪೈ ಹಾಗೆ ಇರಲಿ ಮಕ್ಕಳೇ. 5 ಪ್ಲಸ್ ಹಾಗೆ ಇರಲಿ. 2 ಇಂಟು 6ನ್ನು 6 ಎಳ್ಳ 12 ಗುಣಿಸಿ ಬರ್ಕೊಂಡಿದ್ದೀವಿ, ಪ್ಲಸ್ 3 ಎಳ್ಳ 6. 3 ಪೈನ ಹಾಗೆ ಬರ್ಕೊಂಡು ಇವಿಷ್ಟನ್ನು ಕೂಡಿದ್ದೀವಿ ಮಕ್ಕಳೇ. 12 6 18 18 5 23 ಆಗಿರುತ್ತೆ ಮಕ್ಕಳೇ. 23 ಇಂಟು 3ನ್ನ ಗುಣಿಸಿದ್ರೆ ನಿಮಗೆ 69 ಸಿಗುತ್ತೆ. ಪೈನ ಹಾಗೆ ಬರ್ಕೊಂಡಿದ್ದೀನಿ. ಈಗ 69ನ್ನ ಹಾಗೆ ಬರ್ಕೊಂಡು ಪೈ ವ್ಯಾಲ್ಯೂನ 3.14ನ ಹಾಕ್ಕೊಂಡಿದ್ದೀವಿ ಮಕ್ಕಳೇ. 3.14 ಮತ್ತು 69ನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ ಗುಣಿಸಿದ್ರೆ 216.66 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ ಮಕ್ಕಳೇ. ಈಗ ಬಂದಿರುವಂಥ ಆನ್ಸರ್ ಏನು? ಜೋಡಿಸಿದ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ 216.66 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಮಕ್ಕಳೇ. 8ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಒಂದು ಟೊಳ್ಳಾದ ಸಿಲಿಂಡರ್ನ ಮೇಲೆ ಒಂದು ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ರಾಕೆಟ್ ಒಂದನ್ನು ತಯಾರಿಸಿದೆ. ರಾಕೆಟ್ನ ಒಟ್ಟು ಎತ್ತರ 44 ಮೀಟರ್ ಹಾಗೂ ಶಂಕುವಿನ ವ್ಯಾಸ ಮತ್ತು ಎತ್ತರಗಳು ಕ್ರಮವಾಗಿ 6 ಮೀಟರ್ ಮತ್ತು 4 ಮೀಟರ್ ಇದೆ. ರಾಕೆಟ್ನ ಹೊರ ಮೇಲ್ಮೈಗೆ ಉಷ್ಣ ನಿರೋಧಕ ಕವಚವನ್ನು ಅಳವಡಿಸಲು 1 ಮೀಟರ್ ಸ್ಕ್ವೇರ್ಗೆ ರು 10,000ದಂತೆ ತಗುಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ, ಶಂಕುವಿನ ಆಕೃತಿ ಮತ್ತು ಸಿಲಿಂಡರ್ನ ಆಕೃತಿಯನ್ನು ಜೋಡಿಸಿ ಒಂದು ರಾಕೆಟ್ ಆಕೃತಿಯನ್ನು ತಯಾರಿಸಿದರಂತೆ. ಇದರ ಸುತ್ತ ಉಷ್ಣ ನಿರೋಧಕ ಕವಚವನ್ನು ಅಳವಡಿಸೋದಕ್ಕೆ ಮೀಟರ್ ಸ್ಕ್ವೇರ್ಗೆ 10,000 ಆಗುತ್ತಂತೆ. ಹಾಗಾದರೆ ಟೋಟಲಾಗಿ ಇದರ ಸುತ್ತನ್ನು ಪೂರ್ತಿ ಸುತ್ತ ಹಾಕಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಪ್ರಶ್ನೆಯನ್ನು ಕೇಳಿರುವಂಥದ್ದು ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೊಟ್ಟಿದ್ದಾರೆ ದತ್ತಾಂಶವನ್ನು ಅಂತ ನೋಡಿ ಮಕ್ಕಳೇ. ಇಲ್ಲಿ ರಾಕೆಟ್ನ ಒಟ್ಟು ಎತ್ತರ 44 ಮೀಟರ್ ಕೊಟ್ಟಿದ್ದಾರೆ ಮಕ್ಕಳೇ. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ ಮಕ್ಕಳೇ? 44 ಮೀಟರ್ ಇದೆ. ಸರಿನಾ? ನಂತರ ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾರೆ ಮಕ್ಕಳೇ 4 ಮೀಟರ್ ಅಂತ. ಹಾಗೆ ಇಲ್ಲಿಂದ ಇಲ್ಲಿಗಿರುವಂತಹ ಅಳತೆಯನ್ನು ಕೊಟ್ಟಿದ್ದಾರೆ, ಅಂದರೆ ವ್ಯಾಸವನ್ನು ಕೊಟ್ಟಿದ್ದಾರೆ. ವ್ಯಾಸ ಎಷ್ಟಿದೆ ಮಕ್ಕಳೇ? 6 ಮೀಟರನ್ನು ಕೊಟ್ಟಿದ್ದಾರೆ. ಸರಿನಾ ಮಕ್ಕಳ? ಅದನ್ನು ಬರ್ಕೊಳ್ತಾ ಹೋಗ್ತೀವಿ ನೋಡಿ. ಶಂಕುವಿನ ಎತ್ತರ HC ಅಂತ ಬರ್ಕೊಳ್ಳಿ 4 ಮೀಟರ್. ಶಂಕುವಿನ ವ್ಯಾಸವನ್ನು ಕೊಟ್ಟಿದ್ದಾರೆ, ಅದನ್ನು D ಅಂತ ಸೂಚಿಸ್ಕೊಳ್ಳಿ 6 ಮೀಟರ್ ಅಂತ. ಹಾಗಾದರೆ D ಕೊಟ್ಟಿದ್ದಾರೆ ಅಂದರೆ ನಮಗೆ ಏನು ಬೇಕಾಗುತ್ತೆ? ತ್ರಿಜ್ಯ ಬೇಕು ಮಕ್ಕಳೇ. ತ್ರಿಜ್ಯವನ್ನು ಕಂಡುಹಿಡಲಿಕ್ಕೆ ಸೂತ್ರ ಏನು? D/2 ಅಂದರೆ D ಅನ್ನು ವ್ಯಾಸವನ್ನು ಅರ್ಧ ಮಾಡಬೇಕು ಮಕ್ಕಳೇ. ವ್ಯಾಸ D ಅಂದರೆ ಎಷ್ಟು ಕೊಟ್ಟಿದ್ದಾರೆ? 6 ಕೊಟ್ಟಿದ್ದಾರೆ. 6 / 2 ಹಾಕ್ಕೊಳ್ಳಿ = 2ರಿಂದ ಡಿವೈಡ್ ಮಾಡಿದ್ರೆ 3 ಬರುತ್ತೆ ಮಕ್ಕಳೇ. ಈಗ ಶಂಕುವಿನ ಓರೆ ಎತ್ತರವನ್ನು ಕಂಡುಹಿಡಿಯೋಣ. L √h² + r² H ಅಂತಂದರೆ ಎಷ್ಟಿದೆ ಮಕ್ಕಳೇ? 4.
4 ಸ್ಕ್ವೇರ್ ಅಂತ ಬರ್ಕೊಳ್ಳಿ, ಪ್ಲಸ್ ಆರ್ ಅಂದರೆ ತ್ರಿಜ್ಯವನ್ನು ಕಂಡುಹಿಡ್ಕೊಂಡಿದ್ದೀವಿ 3 ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. ರೂಟ್ ಆಫ್ 4 ಸ್ಕ್ವೇರ್ ಅಂದರೆ 4 4 16 ಪ್ಲಸ್ 3 ಸ್ಕ್ವೇರ್ ಅಂದರೆ 3 3 9. 16 9 ಸೇರಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 25 ಬರುತ್ತೆ. 25ರ ವರ್ಗಮೂಲವನ್ನು ತೆಗೆದ್ರೆ 5 ಬರುತ್ತೆ. ಸೊ ಓರೆ ಎತ್ತರ ಎಷ್ಟಿದೆ ಮಕ್ಕಳೇ? 5 ಸೆಂಟಿಮೀಟರ್ ಆಗಿದೆ. ಈಗ ನಮಗೆ ಸಿಲಿಂಡರ್ನ ಎತ್ತರ ಬೇಕು ಮಕ್ಕಳೇ. ಶಂಕುವಿನ ಎತ್ತರ ಇದೆ, ಸಿಲಿಂಡರ್ನ ಎತ್ತರ ಬೇಕು. ಸಿಲಿಂಡರ್ನ ಎತ್ತರನ ಹೇಗೆ ಪಡ್ಕೋಬೋದು ಮಕ್ಕಳೇ? ಇಲ್ಲಿಂದ ಇಲ್ಲಿವರೆಗೆ ಇರುವಂಥ ಎತ್ತರ 44 ಸೆಂಟಿಮೀಟ್ರು. ಅದರಲ್ಲಿ ಶಂಕುವಿನ ಎತ್ತರವನ್ನು ಕಳೆದು ಬಿಟ್ಟರೆ ನಿಮಗೆ ಸಿಲಿಂಡರ್ನ ಎತ್ತರ ಸಿಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿಂದ ಇಲ್ಲಿವರೆಗಂತಹ ಅಳತೆಯನ್ನು ಕೊಟ್ಟಿದ್ದಾರಲ್ಲ, ಅದರಲ್ಲಿ ಶಂಕುವಿನ ತೆಗೆದುಬಿಡಿ ಮಕ್ಕಳೇ, ಆವಾಗ ಸಿಲಿಂಡರ್ನ ಎತ್ತರ ಉಳ್ಕೊಳ್ಳುತ್ತೆ. ರಾಕೆಟ್ನ ಒಟ್ಟು ಎತ್ತರ ಎಷ್ಟು? 44 ಮೀಟರ್ ಮೈನಸ್ ಶಂಕುವಿನ ಎತ್ತರ ಎಷ್ಟು? 4 ಮೀಟರ್. ಅವೆರಡನ್ನ ಕಳೆದ್ರೆ ನಿಮಗೆ 40 ಮೀಟರ್ ಸಿಗುತ್ತೆ. ದೇರ್ ಫೋರ್ ಸಿಲಿಂಡರ್ನ ಎತ್ತರವನ್ನು HCy ಅಂತ ಬರ್ಕೊಳ್ಳಿ ಮಕ್ಕಳೇ, 40 ಮೀಟರ್ ಆಗುತ್ತೆ. ಇವಾಗ ರಾಕೆಟ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿಯೋಣ ಮಕ್ಕಳೇ. ರಾಕೆಟ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತೀವಿ ಅಂತಂದಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡ್ಕೊಳ್ತೀವಿ. ರಾಕೆಟ್ನ ಕೆಳಭಾಗದಲ್ಲಿರುವಂತಹ ಸಿಲಿಂಡರ್ ಆಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನೇ ಕಂಡುಹಿಡ್ಕೊಳ್ತೀವಿ. ತಳಭಾಗ ಹ್ಯಾಲೋ ಆಗಿರುತ್ತೆ ಮಕ್ಕಳೇ, ಖಾಲಿ ಇರುತ್ತೆ ಅಂತ ಅಸ್ಯೂಮ್ ಮಾಡಿ. ರಾಕೆಟ್ ಅಂತ ಕೊಟ್ಟಿರೋದ್ರಿಂದ ತಳಭಾಗದಲ್ಲಿ ಖಾಲಿ ಇರುತ್ತೆ, ಹಾಗಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕನ್ಸಿಡರ್ ಮಾಡಬೇಕು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನೂ ಏನು ಮಾಡಬೇಕು ಮಕ್ಕಳೇ? ಕೂಡಬೇಕು. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು? 2πr(h) ಅಂತ. ಹಾಗಾದರೆ HCy ಅಂತ ಯಾಕೆ ಬರ್ಕೊಂಡಿದ್ದೀನಿ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ? ಸಿಲಿಂಡರ್ನ ಎತ್ತರವನ್ನು ಹಿಂಗೆ ಸೂಚಿಸ್ಕೊಳ್ತೀವಿ. ಪ್ಲಸ್ πrl ಅನ್ನೋದು ಸೂತ್ರ ಮಕ್ಕಳೇ, ಅದನ್ನು ಬರ್ಕೊಳ್ಳಿ. ಈಗ 2πನ ಹಾಗೆ ಬರ್ಕೊಂಡು ಇಂಟು ಆರ್ ವ್ಯಾಲ್ಯೂನ 3ನ್ನ ಬರ್ಕೊಂಡಿದ್ದೀನಿ ಇಂಟು HCy ಅಂದರೆ ಎಷ್ಟು ಮಕ್ಕಳೇ? 40. ಅದನ್ನು ಹಾಗೆ ಬರ್ಕೊಳ್ಳಿ. ಪ್ಲಸ್ ಪೈನ ಹಾಗೆ ಬರ್ಕೊಂಡಿದ್ದೀವಿ ಇಂಟು ಆರ್ ಅಂದರೆ 3 ಇಂಟು ಎಲ್ ಅಂದರೆ ಓರೆ ಎತ್ತರವನ್ನು ಕಂಡುಹಿಡ್ಕೊಂಡ್ರೆ ಮಕ್ಕಳೇ 5. ಅದನ್ನು ಬರ್ಕೊಂಡಿದ್ದೀವಿ. ನೋಡಿ ಮಕ್ಕಳೇ, 2 ಇಂಟು 3 6 ಆಗುತ್ತೆ. 6ನ್ನು 40 ಗುಣಿಸಿದ್ರೆ 240 ಬರುತ್ತೆ. ಈ ಪೈನ ಹಾಗೆ ಬರ್ಕೊಳ್ಳಿ. ಪ್ಲಸ್ 5 3 15 ಪೈನ ಹಾಗೆ ಬರ್ಕೊಂಡಿದ್ದೀವಿ. ಇವೆರಡನ್ನು ಆ್ಯಡ್ ಮಾಡಿದ್ರೆ 255 ಪೈ ಆಗುತ್ತೆ ಮಕ್ಕಳೇ. ಈಗ 255 ಹಾಗೆ ಬರ್ಕೊಂಡು ಪೈನ ವ್ಯಾಲ್ಯೂನ 3.14 ಅಂತ ಹಾಕ್ಕೊಳ್ಬೋದಲ್ವ ಮಕ್ಕಳ? ಅದು ಬರ್ಕೊಂಡಿದ್ದೀವಿ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 800.7 ಮೀಟರ್ ಸ್ಕ್ವೇರ್ ಬರುತ್ತೆ. ಅಂದರೆ ರಾಕೆಟ್ನ ಒಟ್ಟು ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂತು ಮಕ್ಕಳೇ? 800.7 ಮೀಟರ್ ಸ್ಕ್ವೇರ್ ಬಂತು. ಹಾಗಾದರೆ ನಮಗೆ ಸಿಕ್ಕಿರುವಂತಹ ಚದರ ಮೀಟರು ಎಷ್ಟು? 800.7 ಮಕ್ಕಳೇ. ಅವರು ಕೊಟ್ಟಿರುವಂಥದ್ದೇನು? ಉಷ್ಣ ನಿರೋಧಕ ಕವಚವನ್ನು ಅಳವಡಿಸಲು ಎಷ್ಟು ಖರ್ಚಾಗುತ್ತೆ ಅಂತ ಕಂಡುಹಿಡಿಯೋಕೆ ಕೇಳಿದ್ದಾರೆ. ಹಾಗಾದರೆ 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಅವರು ಕೊಟ್ಟಿದ್ದಾರೆ ಅಂದಮೇಲೆ ನಾವು ಇರುವಷ್ಟು ವಿಸ್ತೀರ್ಣಕ್ಕೆ ನಮ್ಮ ಹತ್ರ ಇಷ್ಟು ವಿಸ್ತೀರ್ಣ ಇದೆ ಮಕ್ಕಳೇ. ಇದರಲ್ಲಿ 1 ಮೀಟರ್ ಸ್ಕ್ವೇರ್ಗೆ ಅವರು ದರವನ್ನು ಕೊಟ್ಟಿದ್ದಾರೆ ಮಕ್ಕಳೇ, 10,000 ರೂಪಾಯಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದನ್ನೇನು ಮಾಡಬೇಕು? ರಾಕೆಟ್ನ ಈ ವಿಸ್ತೀರ್ಣಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು ಮಕ್ಕಳೇ. ರಾಕೆಟ್ನ ವಿಸ್ತೀರ್ಣಕ್ಕೆ ಅವರು 1 ಮೀಟರ್ ಸ್ಕ್ವೇರ್ಗೆ ಎಷ್ಟು ಅಂತ ಕೊಟ್ಟಿದ್ದಾರೋ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಒಟ್ಟು ವೆಚ್ಚ ಬರುತ್ತೆ. 800.7ನ್ನು 10,000ಕ್ಕೆ ಗುಣಿಸಿದ್ರೆ ನಿಮಗೆ ಇಷ್ಟು ಆನ್ಸರ್ ಸಿಗುತ್ತೆ ಮಕ್ಕಳೇ. 80,07,000 ರೂಗಳು ನಿಮಗೆ ಅಮೌಂಟ್ ತಗಲುವಂತಹ ವೆಚ್ಚ ಸಿಗುತ್ತೆ ಮಕ್ಕಳೇ.